ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಹಣ್ಣುಗಳ ರಾಜ ಎಂದೇ ಖ್ಯಾತಿ ಪಡೆದಿರುವ ಮಾವಿನ ಹಣ್ಣು ನೈಸರ್ಗಿಕವಾಗಿ ಮರದಲ್ಲೇ ಹಣ್ಣಾದಾಗ ಅತ್ಯಂತ ರುಚಿಕರ ಹಾಗೂ ಪೌಷ್ಟಿಕವಾಗಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ರಾಸಾಯನಿಕ ಪೌಡರ್ ಹಾಗೂ ದ್ರವ ಸಿಂಪರಣೆ ಮೂಲಕ ಕೃತಕವಾಗಿ ಹಣ್ಣಾಗಿಸಿದ ಮಾವಿನ ಹಣ್ಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗುತ್ತಿವೆ ಎಂದು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಹೋಬಳಪ್ಪ ತಿಳಿಸಿದ್ದಾರೆ. ರೈತರಿಂದ ನೇರವಾಗಿ ಮಾವು ಖರೀದಿಸುವ ಕೆಲವು ವ್ಯಾಪಾರಿಗಳು ಯಾವುದೇ ರಾಸಾಯನಿಕ ಬಳಸದೆ ಭತ್ತದ ಹುಲ್ಲು, ಬಾಂಡೆ ಹುಲ್ಲು ಮುಂತಾದ ನೈಸರ್ಗಿಕ ವಿಧಾನಗಳ ಮೂಲಕ ಮಂಡಿಗೆ ಹಾಕಿ ಹಣ್ಣಾಗಿಸುತ್ತಾರೆ. ಈ ರೀತಿ ಹಣ್ಣಾದ ಮಾವುಗಳು ಸಹಜ ಸಿಹಿ, ಉತ್ತಮ ರುಚಿ ಹಾಗೂ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತವೆ ಎಂದು ಅವರು ಹೇಳಿದರು. ಆದರೆ ಕೆಲ ವ್ಯಾಪಾರಿಗಳು ಗೋದಾಮುಗಳಲ್ಲಿ ಮಾವಿನ ಹಣ್ಣುಗಳನ್ನು ಸಂಗ್ರಹಿಸಿ ರಾಸಾಯನಿಕ ಪೌಡರ್, ದ್ರವ ಸಿಂಪರಣೆ ಅಥವಾ ಕೃತಕ ಉಷ್ಣತೆ ಬಳಸಿ ಹಣ್ಣಾಗಿಸುತ್ತಾರೆ. ಇಂತಹ ಹಣ್ಣುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆ ಇದ್ದು ಹಣ್ಣಿನ ನೈಸರ್ಗಿಕ ಗುಣಗಳು ಮತ್ತು ಪೌಷ್ಟಿಕಾಂಶಗಳು ಕುಗ್ಗುತ್ತವೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಏಪ್ರಿಲ್ನಿಂದ ಜುಲೈವರೆಗೆ ಮಾವಿನ ಹಣ್ಣಿನ ಮಾರುಕಟ್ಟೆ ಚುರುಕುಗೊಳ್ಳುತ್ತದೆ. ಸದ್ಯ ಕೂಡ್ಲಿಗಿ ಪಟ್ಟಣದಲ್ಲೂ ವಿವಿಧ ತಳಿಯ ಮಾವಿನ ಹಣ್ಣುಗಳ ಮಾರಾಟ ಭರದಿಂದ ಸಾಗುತ್ತಿದೆ. ಪಟ್ಟಣದ ಪ್ರಮುಖ ರಸ್ತೆ, ಪಾದಚಾರಿ ಮಾರ್ಗ ಹಾಗೂ ಬೀದಿ ಬದಿ ಅಂಗಡಿಗಳಲ್ಲಿ ಮಾವಿನ ಹಣ್ಣುಗಳ ಮಾರಾಟ ಜೋರಾಗಿದೆ. ಗ್ರಾಹಕರು ನೈಸರ್ಗಿಕವಾಗಿ ಮಂಡಿಗೆ ಹಾಕಿ ಹಣ್ಣಾಗಿಸಿದ ಮಾವಿನ ಹಣ್ಣುಗಳನ್ನೇ ಖರೀದಿಸಬೇಕು. ರಾಸಾಯನಿಕ ಬಳಸಿ ಹಣ್ಣಾಗಿಸಿದ ಹಣ್ಣುಗಳಿಂದ ದೂರವಿರಬೇಕು ಎಂದು ಹೋಬಳಪ್ಪ ಮನವಿ ಮಾಡಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಮಾವಿನ ಹಣ್ಣುಗಳು ಬೇಕಿದ್ದರೆ ವಿಶೇಷವಾಗಿ ಹಬ್ಬ, ಉತ್ಸವ ಸಮಾರಂಭ ಹಾಗೂ ಬೃಹತ್ ಕಾರ್ಯಕ್ರಮಗಳಿಗೆ ಮುಂಗಡವಾಗಿ ಬುಕ್ಕಿಂಗ್ ಮಾಡಿಕೊಳ್ಳಬಹುದಾಗಿ ಆಸಕ್ತರು ಮೊಬೈಲ್ ಸಂಖ್ಯೆ 9108333145 ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಪಟ್ಟಣದ ಮದಕರಿ ವೃತ್ತದ ಸಮೀಪ ದಬ್ಬೋ ಗಾಡಿ ಅಂಗಡಿಯಲ್ಲಿ ಮಾವಿನ ಹಣ್ಣುಗಳ ಮಾರಾಟ ನಡೆಯುತ್ತಿದ್ದು 13ನೇ ವಾರ್ಡ್ನ ಗುಪ್ಪಾಲಾರ ಓಣಿಯಲ್ಲಿರುವ ಮಂಡಿಗೆ ಭೇಟಿ ನೀಡಿ ನೇರವಾಗಿ ಹಣ್ಣು ಖರೀದಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಭಾಷಣ್ಣ, ಗೌರಮ್ಮ, ಮಹಾಂತೇಶ್, ಶಿಂದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ವಂದೇ ಮಾತರಂ, ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಹೇಳ ನಿಮ್ಮ ಹೆಸರು? ರಸ್ತೆ ಬದಿ ವ್ಯಾಪಾರ ಬೀದಿ ಅಧ್ಯಕ್ಷ ಬಿ ಓಬಳೇಶ್ ಅಂತ. ಬಿ ಓಬಳೇಶಿ. ಮಾವಿನ ಹಣ್ಣು ಎಲ್ಲ ವೆರೈಟೀಸು ಸಿಗುತ್ತೆ. ಮಂಡಿ ಹಣ್ಣು, ಪ್ಲೇಸು, ಅಶ್ವವೇದನ ಬ್ರಾಂಚ್ ಶಾಪ್, ಅಶ್ವವೇದನ ಮಂಜುನಾಥ್ ಮೆಡಿಕಲ್ ಶಾಪ್ ಮಧ್ಯದಲ್ಲೇ ಮಂಡಿ ಕಂಟಪ್ಪರು ಹಳೆ ಅಂಗಡಿ ಹತ್ತಿರದ ಮಂಡಿ. ಈಗ ಪೌಡ್ರ್ ಹಾಕಿ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ರೆ ಏನಾಗತ್ತೆ? ಆರೋಗ್ಯಕ್ಕೆ ತೊಂದರೆ. ಹೌದು. ಕೆಮಿಕಲ್ ಹಾಕಿ ಪೌಡ್ರ್ ಹಾಕಿ ಹಣ್ಣು ಮಾಡಿದ್ರೆ ತೊಂದರೆ ಆಗತ್ತೆ. 3 ದಿವಸ 4 ದಿವಸದಲ್ಲಿ ಹಣ್ಣು ಆಗ್ತದೆ ಅದು. ಆದರೆ ಅದರಿಂದ ಏನು ಉಪಯೋಗ ಇರಲ್ಲ. ಏನು ಉಪಯೋಗ ಇಲ್ಲ. ನಾವು 10 ಡೇಸ್ ಬೇಕು. ಮಂಡಿಗೆ ಕಾಯಿ ಹರ್ಕೊಂಬಂದು ಮಂಡಿಯಲ್ಲಿ 10 ಡೇಸ್ ಆಗಿದ್ದಲೇ ಸೇಲು. ಇದು ಒಳ್ಳೆ ಪೋಷಕಾಂಶ ಇರ್ತದೆ. ತೊಂದರೆ ಯಾವುದೇ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾವುದೂ ತೊಂದರೆ ಆಗಲ್ಲ. ಹಂಗಾಗಿ ನೀವು ಮಂಡಿ ಹಣ್ಣನ್ನೇ ತಿನ್ಬೇಕು. ಹೌದು. ಮಾವಿನ ತೋಪುಗಳನ್ನು ಹಿಡಿತಾ ಇದ್ದೀವಿ. ಆ ತೋಪುಗಳನ್ನು ಹಿಡಿದು ತೋಟದ ಕಾಯಿ ಹರ್ಕೊಂಬಂದು ಎಲ್ಲ ವೆರೈಟೀಸ್ ಮಾವಿನ ಹಣ್ಣು ಮಂಡಿಗೆ ಹಾಕ್ತೀವಿ. ಮಂಡಿಗೆ ಹಾಕಿ ತಾಸು ಹೋದಾಗ 8 ದಿವಸ ಇಟ್ಕೊಂಡು ಔಟು. ಪ್ಲೇಸು, ಈಗ ಮಂಡಿ ಹಾಕೋದ್ರಿಂದ ಏನು ಉಪಯೋಗ? ಹೆಚ್ಚಿನ ಮಟ್ಟ ಸ್ವೀಟು, ಆರೋಗ್ಯಕ್ಕೆ ಒಳ್ಳೆಯದು, ಡ್ಯಾಮೇಜ್ ಬರಲ್ಲ. ಸ್ಪ್ರೇ ಮಾಡಿತ್ತಂದ್ರೆ ಡ್ಯಾಮೇಜ್ ಬರ್ತಕ್ಕ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಅಷ್ಟೇ ಗ್ಯಾರಂಟಿ. ಮಂಡಿ ಹಾಕ್ತೀರಿ ನೀವು? ಹೌದು, ಮಂಡಿ ಹಾಕ್ತೀವಿ. ಅಷ್ಟೇ ಗ್ಯಾರಂಟಿ ಮೇಲೆ ಹಣ್ಣು ಕೊಡ್ತೀವಿ. ಅದರಲ್ಲಿ ಅನುಮಾನನೇ ಇಲ್ಲ. ತೋಪುಗಳು ಮಾಡ್ತೀವಿ, ತೋಪುಗಳು ಮಾಡ್ತೀವಿ. ಕನಿಷ್ಠ ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ತೋಟಗಳು ಹಿಡಿತೀವಿ ನಾವು. ತೋಪು ಇಳ್ಕಂದೆ ಕಾಯಿ ಹರ್ಕೊಂಬಂದೆ ಮಂಡಿಗೆ ಹಾಕಿ ಸೇಲ್ ಮಾಡೋದು. ಎಷ್ಟು ವರ್ಷದಿಂದ ಮಾಡ್ತಾರೆ ವ್ಯಾಪಾರ ನೀವು? ಸರ್ ಅಂದಾಜು ಒಂದು 30 ವರ್ಷ. 30 ವರ್ಷದಿಂದ ಹಣ್ಣು ಮಾಡ್ತೀವಿ. 30 ವರ್ಷದಿಂದ ಹಣ್ಣು. ನಿಮ್ಮಲ್ಲಿ ಯಾವ ಜಾತಿ ಹಣ್ಣು ಸಿಗ್ತದೆ ಸರ್? ಬೇವಿನಿಷ, ಮಲಗೋಬ, ಸಿಂಧೂರ, ಬಾದಾಮಿ, ರಸಗುರಿ, ತೋತಾಪುರಿ, ಇಷ್ಟು ವೆರೈಟೀಸ್ ನಮ್ಮ ಹತ್ರ ಸಿಗ್ತಾವೆ. ಯಾವ ತಿಂಗಳಿಂದ ಯಾವ ತಿಂಗಳು ಸರ್? 12 2ನೇ ತಿಂಗಳಾಗಲಿಂದ
2ನೇ ತಿಂಗಳಿಂದ 5ನೇ ತಿಂಗಳ ತನಕ ಹಣ್ಣು ಮಾರ್ತೀವಿ. 5-6 ತನಕ ಮಾರ್ತೀವಿ. 6ನೇ ತಿಂಗಳವರೆಗೆ ಸಿಗ್ತದೆ, ಜೂನ್ ತಿಂಗಳವರೆಗೆ ಇರ್ತದೆ. ಜೂನ್ವರೆಗೆ ನಮ್ಮ ಹತ್ರ ಇರ್ತಾವೆ ಹಣ್ಣು ಇರ್ತಾವಲ್ಲ. ಹೌದು. ಆಮೇಲೆ ನಿಮಗೇನು ಉಪ್ಪಿನಕಾಯಿ ಆ ಥರ ಕಾಯಿ ಸಿಗ್ತಾವ ನಿಮ್ಮ ಕಾಯಿ ಹತ್ರ? ಸಿಗ್ತಾವೆ ಸರ್, ಹಾಂ ಕಾಯಿ ಸಿಗ್ತಾವೆ. ಹಾಂ ಹಾಂ ಉಪ್ಪಿನಕಾಯಿ ಕಾಯಿ ಕೂಡ ಸಿಗ್ತಾವೆ. ಸಿಗ್ತಾವ. ಹೌದು ಸರ್. ಹೌದು ಬೇರೆ ಸರ್ ಅಶ್ವವೇದನ ಮಂಜುನಾಥ್ ಮೆಡಿಕಲ್ ಶಾಪ್ ಮಧ್ಯದಲ್ಲೇ ನಮ್ಮ ಅಂಗಡಿ. ಹಾಂ ಎಲ್ಲಿ ಯಾವ ಸರ್ಕಲ್? ವಾಲ್ಮೀಕಿ ಸರ್ಕಲ್ನಿಂದ ಈ ಕಡೆ ಮುಂದಗಡೆ ಬಂದರೆ ಹಾಂ ಅಶ್ವವೇದನ ಬ್ರಾಂಚ್ ಶಾಪು, ಮಗಲೇ ಹತ್ರ. ಮಂಜುನಾಥ್ ಮೆಡಿಕಲ್ ಶಾಪು ಹಾಂ. ಮತ್ತು ಹಾಲು ಮಾರಂತ ವೀರೇಶ್, ಹಾಂ ಹಾಂ ಅಲ್ಲೇ ಮಂಡಿ ನಮ್ಮ ಅಂಗಡಿ ಹತ್ರ ಐತಿ. ಅಂಗಡಿ ಹತ್ರ ಐತಿ. ಮಂಡಿ ಉಪ್ಪಲ ರೋಡ್ ಹಳೆ ಕಂಟಪ್ಪರ ಅಂಗಡಿ ಹತ್ರ ನಮ್ಮ ಮಂಡಿ. 13ನೇ ವಾರ್ಡಾಗ ಐತಿ. ಹಾಂ. ಮಂಡಿ ಐತಾ? ಹೌದು ಸರ್, ಮಂಡಿ ಐತಿ. ನಿಮ್ಮ ಹೆಸರು? ನನ್ನ ಹೆಸರು ಓಬಳೇಶಿ, ಬಿ ಓಬಳೇಶಿ, ಬೀದಿ ವ್ಯಾಪಾರದ ಅಧ್ಯಕ್ಷ ಬಿ ಓಬಳೇಶಿ. ಬೀದಿ ಬಾದಿ ವ್ಯಾಪಾರ ಸಂಘದ ಅಧ್ಯಕ್ಷರು. ಹೌದು ಸರ್, ನಾವು ಅಧ್ಯಕ್ಷರು. ಹೌದು. ಒಂದು ಅಂದಾಜು 1-1.5 ಕ್ವಿಂಟಲ್ ಬೆಂಗಳೂರಿಗೆ ಹೋಗಿದೆ ಸರ್. ಅಲ್ಲ, ಹಾಂ ಬೆಂಗಳೂರು ಮುಖಾಂತರ ಹೋಗೈತೆ. ಹೌದಾ? ಬೆಂಗಳೂರಿಗೆಲ್ಲ ಕಳಿಸ್ತೀರಾ? ಹೌದು ಹೌದು, ನಮ್ಮ ಪೊಲೀಸ ಪರಿಚಯ ಇದಾನ ಅದು ಹೋಗಿದೆ ಸರ್. ಬೆಂಗಳೂರಿಗೆಲ್ಲ ಸಪ್ಲೈ ಆಗುತ್ತೆ? ಇವತ್ತೇ 50 kg ಸರ್ ಪ್ಯಾಕಿಂಗ್. 3 ಸಲ 50 kg ಪ್ಯಾಕಿಂಗ್ ಬೆಂಗಳೂರು ಸಪ್ಲೈ ಆಗಿದೆ. ಬೆಂಗಳೂರು ಜಗಳೂರ ಕಟ್ಟಿ ಎಷ್ಟು ಸರ್ ಅದು ಸರ್ ಕಲಶಪ್ಪ ಅಂತ. ಕಲಶಪ್ಪ ಕೂಡ ಸಪ್ಲೈ ಇಲ್ಲಿಂದ ಇಲ್ಲಿಗೆ ಪೂಜೆ ಮಾಡ್ತಾರೆ. ಆ ಥರ ಹಂಗೆ ಹಾಲ್ಡ್ ಇಲ್ಲ ಅಷ್ಟೇ ಹಾಲ್ಡ್ರಿ. ಹಾಂ ಅಷ್ಟು ಹಾಲ್ಡ್ರಿ ಸಾಕು, ಕಾಣ್ಬೇಕು ಅಷ್ಟೇ. ಅಣ್ಣ ಏನಣ್ಣ ಇದು ನಲ್ಲುಲ್ಲಿ ಹಾಕಿರಲ್ಲ? ಮಾವಿನ ಹಣ್ಣು ನಾವು ಪೌಡರ್ ಗಿಡ ಏನ್ ಹಾಕೋದಿಲ್ಲ, ನಾವು ಹಾಕಿರೋದು ಬಾದ್ಯಾಗ ಹಣ್ಣು ಮಾಡೋದು. ಬಾದಿ ಮತ್ತೆ 4 ದಿನ ತಡ್ಕೊಂತ, 4-5 ದಿನ 1 ವಾರ ತಡ್ಕೊಂತ. ಪೌಡರ್ ಹಾಕಿದ್ರೆ 3 ದಿನ ಮಾರಿ ಬಿಡ್ಬೇಕು. ಅದು ನಾವು ಮುಂದೆ ತಡೆದಿಲ್ಲ ಇದು ತಡ್ಕೊಂತ. ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯಕ್ಕೆ ಒಳ್ಳೇದು. 4 ದಿನ ಇಕ್ಕಂದು ಮನೆಗೆ ತಿಂದ್ರೆ ಕೂಡ ಒಳ್ಳೇದು. ಪೌಡರ್ ಟಾಣಿಕ ಹೊಡೆದ್ರದ್ದು ಆದ್ರೆ ಅದು ಕಲರ್ ಬರುತ್ತಾ ಅಂದ್ರೆ ಹಣ್ಣು ತಡೆದಿಲ್ಲ. ಅದು ಏನೋ ಸ್ವಲ್ಪ ಹೆಚ್ಚಿಗೆ ಇಕ್ಕಂದ್ರೆ ಕೂಡ ತಿಂದ್ಬಿಡಕ್ ಅವತ್ತು ಔಷಧಿ ತಿಂದ್ಬಿಡಕ್. ಇಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ತಿಂದ್ರೂ ಕೂಡ ಬೇದಿಗೆ ಆಗ್ಬಿಡ್ತದೆ ಪೌಡರ್. ಯಾಕಂತೆ ಅದು ಹಣ್ಣಿನ ಅಂಶ ಕಾಯಿ ಅಂಶ ಎಲ್ಲ ಆ ಕೆಮಿಕಲ್ ಇಟ್ಕೊಂಡ್ಬಿಡುತ್ತೆ. ಇದು ಬಾರಿ ಐತಲ್ಲ ಈಗ ನೀವು ವಾರ ಹಂಗ ಕೂಡ ನಡೀತದೆ. ವಾರಗಟ್ಲಿಕ್ಕೆ ತಿಂದ್ರೆ ಕೂಡ ನಡೀತದೆ. ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾವ ರೀತಿ ತೊಂದರೆ ಆಗಲ್ಲ. ವಾರಗಟ್ಲಿಕ್ಕೆ ಮನೆ ನೀವು ಅಂದ್ರೆ ಈಗ ಮಂಡಿ ಅಂತಾರೆ, ಇದಕ್ಕೆ ಮಂಡಿ ಹಾಕಿ ಹಣ್ಣು ಮಾಡೋದು. ಇದು ಕೆಮಿಕಲ್ ಹಾಕಿ ಹಣ್ಣು ಮಾಡೋದಲ್ಲ. ಯಾವ್ದು ಕಾರಣ ಕೆಮಿಕಲ್ ಹಾಕಲ್ಲ. ಎಷ್ಟು ನಮೂನಿ ನಿಮ್ಮ ಹತ್ರ ಹಣ್ಣು ಸಿಗ್ತಾವ? ಅಲ್ಲ ಯಾವ ಜಾತಿ ಹಣ್ಣು ಸಿಗ್ತಾವೆ ನಿಮ್ಮ ಹತ್ರ? ಬೇನಿಸು, ಕೇಸರಿ, ಮಲ್ಗೋಬ, ಬೆಂಗಳೂರು ಕಾಯಿ ಇಲ್ಲ. ಎಷ್ಟು ನಮೂನಿ ಹಣ್ಣು? ಬಾದಾಮಿ. ಎಷ್ಟನೇ ವಾರ್ಡ್ ಇದು? 13ನೇ ವಾರ್ಡ್ ಅಲ್ಲ? ಗೋಪಾಲರೋಣಿ ಅಂತ ಕೂಡ್ಲಿಗಿ ಪಟ್ಟಣದಾಗ ಗೋಪಾಲರೋಣಿ. ಮಂಡಿ ವರ್ಷ ಹಾಕ್ತೀರಾ ನೀವು? ವರ್ಷ ಹೆಂಗ ಹಾಕ. ಎಲ್ಲಿಂದ ಹಣ್ಣು ಎಲ್ಲಿಂದ ತಗೊಂಬರ್ತೀರಿ? ಎಡಿಗುಡ್ಡ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ತರ್ತೀರಾ? ಬಟ್ ತೋಟಗಳಿಂದ ನೇರವಾಗಿ ತಗೊಂಬರ್ತೀರಿ ನೀವು? ಮೇನ್ ತೋಟದಲ್ಲಿ ಮರದಲ್ಲದೆ ನೀವೇ ಹರ್ಕೊಂಡು ಇಲ್ಲೇ ನೀವೇ ಇಲ್ಲಿ ಮಂಡಿ ಹಾಕ್ತೀರಿ. ಹಂಗಾಗಿ ಅದು ನಮ್ಮ ಜವಾಬ್ದಾರಿ ಇರುತ್ತೆ. ಹಾಳು ಮಾಡಿ ಕಳಿಸ್ಬೋದು, ಅರಿಬೋದು. ಒಂದ್ ಕೈ 2 ಕೈ ಹೊಡಿಸಿರ್ತಾರೆ, ಲಾಸ್ ಹಾಕತ್ತೆ, ನಮ್ಗೆ ಬಾಧಿಸಿರ್ತದೆ. ಅದೇ 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 ಅದು ಎಷ್ಟು ಸೇಫ್ಟಿ ಬಾಧೆ ಹಾಕಿತ್ತೆ. 1 ವಾರ 15 ದಿನ ಬರೀ ಬಾಧೆ ಆಗಿರ್ತದೆ ಹಣ್ಣು. ಹಂಗಾಗಿ ಚೆನ್ನಾಗಿ ತಡಿತೈತೆ ಹಣ್ಣು ಆಗ್ಲಿ. ಯಾವುದೇ ರೀತಿ ತೊಂದರೆ ಆಗಲ್ಲ. ತೊಂದರೆ ಆಗಲ್ಲ. 15 ದಿನಕ್ಕೆ 10 ದಿನಕ್ಕೆ ನಿಂತಿಲ್ಲ. ನಿಮ್ಮ ಹೆಸರೇನು? ಅಜಯ್ ಅಂತಂದ. ನೀವು ಎಲ್ಲಿ ಅಂಗಡಿ ಎಲ್ಲಿ ಮಾಡಿದ್ರಿ? ಸರ್ಕಲ್ ಎಲ್ಲಿ? ಮಧುಕರಿ ಸರ್ಕಲ್ ಮುಂದೆ. ಮುಂದೆ. ಹಾಂ ಹಾಂ.